ಎಲ್ಲ ಕಡೆ ಮಾಡ್ಕೊಂಡು ಬಂದೇನ್ರಿ. ಏನಾಗುತ್ತೆ ನಮ್ಮ ಪರಿಸ್ಥಿತಿ ಯಾಕೆಲ್ಲ ಕೆಟ್ಟ ಹೋಗ್ಬಿಡ ಸರ್. ನಿಮಗೂ ಏನನ್ನ ಆಗಂಗಿಲ್ಲ. 2 ಲೀಟ್ರ್ ಹಾಕೋಣ. 2 ಲೀಟ್ರ್ ಹಾಕೊಂಡು ಹೋಗೋದು ಜೀವನ ಮಾಡೋದು ಪರಿಸ್ಥಿತಿ ಬಂದೈತಿ ನಿಮಗೆಲ್ಲ. ಹೆಂಗ್ರಿ ಉಪಾಧ್ಯಕ್ಷರು ಹಿಂಗಾದ್ರೆ ಜೀವನ ಹೆಂಗೆ? 105 ರೂಪಾಯಿ ಕೊಟ್ಟೆ ಅಂದ್ರೆ ನಾವು ಆಟೋದವ್ರು ಏನು ಮೇಲೆ 1000 ರೂಪಾಯಿ ಗ್ಯಾಸ್ ಲಕ್ಷ ಗಟ್ಟಲೆ ದುಡಿತೀವಿ. ಹೆಂಗ್ ಮಾಡ್ತೀವಿ ನಾವು? ಎಲ್ಲಾ ಕಡೆ 90-80 ಐತಿ, ಇವ್ರು 105 ಮಾಡ್ಯಾರ. ಇದು ಹಿಂಗಾದ್ರೆ ಹೆಂಗ್ ಪರಿಸ್ಥಿತಿ ಮುಂದಿನ ವಜ್ಜೆ? ಯಾಕೆ ಗ್ಯಾಸ್ ಸಿಗೋಲ್ದು? ಎಲ್ಲ ಕಡೆ ಒಂದು ರೇಟ್ ಐತಿ, ಎಲ್ಲ ಕಡೆ ಒಂದು 2 ತಾಸು ಹಾಕ್ತಾರೆ, 2 ತಾಸು ಬಂದ್ ಮಾಡ್ತಾರೆ. ರೇಟ್ ಈಗ ಏರ್ಕೊಂಡು ಹೊಂಟ್ಬಿಟ್ರೆ ಹಿಂಗಾಗಿ ನಮ್ಮ ಒಳಿದಾಗದಾಗ ಭಾಳ ವಜ್ಜಾಗತೈತಿ. ಅದೇ ರೀತಿಯಾಗಿ ಇದೇನಪ್ಪ ಅಂದ್ರೆ ಭಾಳ ನಮ್ಗೆ ಸಮಸ್ಯೆ ಆಗತೈತಿ. ಸಿ ಅವ್ರು ಬಂದು ನಮಗೆಲ್ಲ ಸಮಸ್ಯೆ ಬಗೆಹರಿಸ್ಬೇಕು, ಒಂದು ರೇಟನ್ನು ಫಿಕ್ಸ್ ಮಾಡಬೇಕು. ಇಲ್ಲಾಂದ್ರೆ ಇವರೆಲ್ಲ ಸಿಕ್ಕಿ ಬಂಕ್ ಅವು ಬಂಕ್ನಾಗ ರೇಟ್ ಇದ್ದಿದ್ದು ರೇಟ್ ಈ ಬಂಕ್ನಾಗ ಇರಂಗಿಲ್ಲ, ಈ ಬಂಕ್ನಾಗ ಇದ್ದಿದ್ದು ಆ ರೇಟ್ ಬಂಕ್ನಾಗ ಇರಂಗಿಲ್ಲ. ಇದೆಲ್ಲ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು ಬಂದು ಬಗೆಹರಿಸ್ಬೇಕು. ಯಾಕಂದ್ರೆ ನಮ್ಮ ಆಟೋದವ್ರ ಸಮಸ್ಯೆ ಭಾಳ ಬಿಟ್ಟು ನೀರು ಹೋಗ್ಬಿಟ್ಟೈತಿ. ಯುದ್ಧದಿಂದಾಗಿ ನಮಗೆ ಜನಜೀವನ ಅನ್ನೋದು ಜೀವನನೂ ವ್ಯಸ್ತ ಆಗೈತಿ. 500 ರೂಪಾಯಿ ದುಡಿಯೋದು, 500 ರೂಪಾಯಿ ಗ್ಯಾಸ್ ಹಾಕೊಂಡು ಹೋಗ್ಬೋದು. ಮನೆಗೇನೋ ಏನಿಲ್ಲ, ಅದಾಗ ಮನೆಗೆ ರೇಷನೂ ಇಲ್ಲ, ಮನೆಗೆ ಇದು ಇಲ್ಲ. ನಾನು ನೋಡಿ ಸಂಘ ಕಟ್ಟೋದು, ಆಟೋ ಲೋನ್ ಕಟ್ಟೋದು ಏನು ನಮ್ಗೆ ಒಂದು ದುಡಿಮೆ ಇಲ್ಲ ಅಂದಂಗೆ ಆಗೈತಿ. ಇದ್ರ ಬಗ್ಗೆ ಒಂದು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಒಂದು ನಮಗೆಲ್ಲ ಒಂದು ಪರಿಹಾರ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಎಲ್ಲಿ ಬೇಕಾದ್ರೆ ಬರೀ ಇವಾಗ್ಬಿಟ್ಟ ಗ್ಯಾಸ್. ಏನು ಎಲ್ಲರೂ 100 ರೂಪಾಯಿ 2 ತಾಸು ಹಾಕ್ತಾರೆ, 2 ತಾಸು ಬಂದ್ ಮಾಡ್ತಾರೆ. ಆಮೇಲೆ 2 ತಾಸು ರೇಟ್ ಏರ್ಸಿಟ್ಬಿಡೋದು 10 ರೂಪಾಯಿ. 2 ತಾಸಿಗೊಮ್ಮೆ ರೇಟ್ ಏರ್ಕೊಂಡು ಹೊಂಟ್ಬಿಟ್ರಂದ್ರೆ ಹೆಂಗೆ ಮಾಡ್ಬೇಕು ನಾವು? ಜೀವನ ಎಲ್ಲ ಮತ್ತೆ 2 ತಾಸಿಗೊಮ್ಮೆ ರೇಟ್ ಏರ್ಸಾಕತ್ರ ಅವರು. ಯಾರು ಒಗ್ಗಟ್ಟಾಗಂಗಿಲ್ಲ, ಎಲ್ಲರೂ ನಾಮರ್ದಗಳು ಅದಾರ ಇಲ್ಲ. ಎಲ್ಲ ಒಗ್ಗಟ್ಟು ಅನ್ನೋದು ಯಾರು ಇಲ್ಲ ಅಲ್ಲ. ಮತ್ತೆ ಇವ್ರಿಗೆಲ್ಲ ಸೊಳ್ಳೆ ಮಕ್ಕಳು ಅವ್ರು ಮಾಡಿದ ರೇಟ್ ಅಂದ್ರೆ 2 ತಾಸು ಆಗ್ತದೆ ಬಂದ್ ಮಾಡಿ. ನಿನ್ನ ರಾತ್ರಿ ಹಂಗ ಮಾಡ ಪಾಳ್ಯ ಚಿಮ್ಮ್ಯಾಗೆ ಬಂದ್ ಮಾಡ್ಬಿಟ್ಟ. ಪರ್ಪಲ್ ಬ್ಯಾಂಕ್ ಎಲ್ಲ ಕಡೆ ಹೆಂಗದ. ಅದೇ ಹೇಳ್ಬೇಕು. ಏನು ಹಿಂಗೆಲ್ಲ 2 ತಾಸು ಹಾಕಿ ಬಂದ್ ಮಾಡಾಕತ್ರ ಅಂದ್ರೆ ಏನು ಮಾಡ್ಬೇಕ್ರ ಅವ್ರು? ರೇಟ್ ಎಲ್ಲ ಏರ್ಸ್ಕೊಂಡು ಹೊಂಟ್ರ ಮತ್ತೆ ಹಂಗ ಊರ್ಲ ಹಾಕೊಳ್ಳೋ ಪರಿಸ್ಥಿತಿ ಬಂದೈತಿಗೆಲ್ಲ. ಏನಿಲ್ಲ ಇಲ್ಲ ದುಡಿಮೆ ಇಲ್ಲ, ಏನಿಲ್ಲ, ಗೋರ್ಮೆಂಟ್ ಇಲ್ಲ, ಏನಿಲ್ಲ. ಗೋರ್ಮೆಂಟ್ ಬರೀ ಎಲೆಕ್ಷನ್ ಮಾಡಕ್ ಹೊಂಟ್ರಲ್ಲ ಸ್ವಲ್ಪ ಮಕ್ಕಳು. ಮತ್ತೆ DC ಹೇಳಕತ್ತಾರ, ಯಾರು ಹೆದ್ರಾಕ್ ಹೋಗ್ಬೇಡ್ರಿ, ಭಯ ಪಡಕ್ ಹೋಗ್ಬೇಡ್ರಿ. ಏನು ಹೇಳ್ತಾರ? ಭಯ ಪಡಕ್ ಹೋಗ್ಬೇಡ್ರಿ, ನೀವು ಹೆದ್ರಾಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರ. ಇಲ್ಲಿ ನೋಡಿದ್ರೆ ಗ್ಯಾಸ್ ಇಲ್ಲ, ಒಂದು ರೇಟ್ ಫೈನಲ್ ಮಾಡಿಲ್ಲ. ಒಬ್ಬರ ಕಡೆ 90 ಇದ್ರೆ ಇನ್ನೊಬ್ಬರ ಕಡೆ 85. ಮತ್ತೆ ಮಂತನೇ ಹೆಂಗೆ ನೋಡ್ಸ್ಬೇಕು? ಹೆಂಗಿಲ್ಲ ಈಗ ಮತ್ರಿ. ಮತ್ತೆ 10 ರೂಪಾಯಿ ಬರ್ತಿಲ್ಲ. ಇನ್ನೊಂದು ಆಟೋ ಐತ್ಲಿ. ಮತ್ತೆ ನಮ್ಮವ್ರ ಒಗ್ಗಟ್ಟಿಲ್ಲ. ನಮ್ಮವ್ರಾಗ್ಲಿ ಇದೆಲ್ಲ DC ಬಂದು ಏನು ಒಂದು ರೇಟ್ ಮಾಡಂಗಿಲ್ಲ ಅವ್ರಿಗೆಲ್ಲ. ಮತ್ತೆ ಎಲ್ಲಾರು ಒಗ್ಗಟ್ಟಾದ್ರೆ ಇದೆಲ್ಲ ಕೆಲಸ ಆಕೈತಿ. ಇಲ್ಲಿ ಮಠ ಏನು ಕೆಲಸ ಆಗಿಲ್ಲ ಇದೆಲ್ಲ. ಯಾರು ಮತ್ತೆ ಎಲ್ಲರೂ ಎಷ್ಟು ನಮ್ಮ DC ಮಾಡೋದು ಬೇಕಾಗೈತಿ. ಒಂದು ರೇಟ್ ಮಾಡ್ಬಿಡಕ್ಕೆ ಫಿಕ್ಸ್ ಇವ್ರಿಗೆಲ್ಲ. ಮತ್ತೆ 4 ತಾಸು ಅಲ್ರಿ, 60 ತಾಸು ಬಿಟ್ಟು ಹಾಕಿ ಮಾಡ್ತಾರೆ. ಅರ್ಧ ತಾಸಿಗೊಮ್ಮೆ ರೇಟ್ ಮಾಡ್ಸಾಕತ್ತಾರ ಅವ್ರು. ಮತ್ತೆ 2 ತಾಸು ಹಾಕ್ತಾರೆ ಬಂದ್ ಮಾಡ್ತಾರೆ. ನಿನ್ನ ಹಂಗ ಮಾಡಿದ್ರ ಅವ್ರ. ಮತ್ತೆ ಇನ್ನು ಬಾಡಿಗೆ ಐತೆ ಏನೈತೆ ನಮ್ಮ ಮಂತವ್ರದ್ದು? ಏನಿಲ್ಲ ಇಲ್ಲ. ಮತ್ತೆ ಜೀವನ ಮಾಡೋ ವಜ್ಜೆ ಐತ್ರಿ. ಸಾಲಿ ಮಕ್ಕಳು ಏನು ಕಲ್ಸೋದು ನಮ್ಮ?
ಮಕ್ಕಳಿಗೆ ಏನು ಕಲ್ಸೋದು ಏನು ದಿನ 500 ರೂಪಾಯಿ ದುಡಿಯೋದು 500-600 ರೂಪಾಯಿ 500 ರೂಪಾಯಿ ಗ್ಯಾಸ್ ಹಾಕೊಳ್ಳೋದು ಮತ್ತು ಮತ್ತು ಅದ್ರಾಗ ಸಿದ್ದರಾಮಯ್ಯ ಬಸ್ಸನ್ನು ಫ್ರೀ ಮಾಡಿಬಿಟ್ಟಾನೆ ಮತ್ತು ಫ್ರೀ ಮಾಡಿ ಮತ್ತು ಮತ್ತೆ ಮತ್ತೆ ಬಸ್ಸನ್ನು ಫ್ರೀ ಆಗೈತೆ ಅದೊಂದಾಗಿತ್ತು ಇವ್ರಿಗೆಲ್ಲ ಏನಿಲ್ಲ ತೊಗೊಳೋರು ಅಲ್ಲ ಹಿಡಿಯೋರು ಯಾರಿಲ್ಲ ಅವ್ರಿಗೆಲ್ಲ ಮೊದ್ಲ ಸಿದ್ದರಾಮಯ್ಯ ಫ್ರೀ ಬಸ್ ಮಾಡಿ ನಮ್ಗೆ ಹೊಜ್ಜಾಗೈತಿ ಯಾರು ಹೆಣ್ಮಕ್ಳು ಹತ್ತಾಕ ಬರತ್ತಲ್ಲ ಅವ್ರ ಹತ್ತೋರು ಹೆಣ್ಮಕ್ಳು ಹತ್ತೋರು ಮತ್ತೆ ಎಲ್ಲ ಸ್ತ್ರೀ ಶಕ್ತಿ ಬಂದು ನಮ್ದು ದಂಧೆನ ಹಾಳಾಗ್ಬಿಟ್ಟೈತಿ ಮತ್ತು 600 ರೂಪಾಯಿ ದುಡಿಯೋದು ಆಕೈತೆ 500 ರೂಪಾಯಿ ಗ್ಯಾಸ್ ಹಾಕೊಂಡು ಮನೆಗೆ ಹೋಗೋದಾಗೈತಿ ಪರಿಸ್ಥಿತಿ ವಜ್ಜನಾಗೈತಿ ಎಲ್ಲ ಹಿಂಗೆ ನಾವು ಗ್ಯಾಸಿಗೆ ಪಾಳ್ಯಾತೀವಿ ನಾವು ಹೆಂಗೆ ಏನು ಜೀವನ ಮಾಡೋಣ ಬರೀ 500 ರೂಪಾಯಿ ದುಡಿಯೋದು 500 ರೂಪಾಯಿ ಗ್ಯಾಸ್ ಹಾಕೊಂಡು ಮನೆಗೆ ಹೊಂಟು ಬಿಡೋದು ಮತ್ತು ಇವ್ರು 2 ತಾಸು ಹಾಕ್ತಾರೆ 2 ತಾಸು ಅಂದ್ಮೇಲೆ ಬಂದ್ ಮಾಡಿಬಿಡ್ತಾರೆ ಅವ್ರು ಮತ್ತು ಇವ್ರು ಯಾರು ಹೇಳೋರಲ್ಲ ಕೇಳೋರಲ್ಲ ಅದ ಕೇಳತ್ತೇನ್ರಿ ಹೆಂಗೆ ಮಾಡೋದು ಮುಂದೆ ಅಂತ ವಿಚಾರ ಮತ್ತೆ ಸರ್ಕಾರ ಏನು ಮಕ್ಕೊಂಡೈತಿ ಏನಾಗೈತಿ ಏನು ಊರ್ಲ ಹಾಕೊಳ್ಳೋನು ಸಹಾಯನೋ ಏನು ನೋಡ್ರಿ ಮತ್ತೆ ಈ ಮನೆ ಹೋಗಿ ಏನು ನಡ್ಸೋನು ಆಟೋ ಲೋನ್ ಏನು ತುಂಬೋನು ಮನೆ ಏನು ನಡ್ಸೋನು ಮನೆಗೆ ಏನು ನಡ್ಸೋನು ರೇಷನ್ ಏನು ಹಾಕೋನು ಹೆಂಡತಿ ಮಕ್ಕಳನ್ನ ಜಾಪನ ಮಾಡೋನು ಸಾಲಿ ಏನು ಕಳ್ಸೋನು ಇಲ್ಲಿ ನೋಡು ಮನೆ ಬಾಡಿಗೆ ಕಟ್ಟಾಗಂಗಿಲ್ಲ ಸಂಘ ಕಟ್ಟಬೇಕು ಅದು ಕಟ್ಕೋಬೇಕು ಎಲ್ಲ ಸಮಸ್ಯೆ ಅದಾವ ಹಾಂ ಮತ್ತೆ ರೀ ಸರ್ಕಾರಕ್ಕೆ ನಾವು ಮತ್ತೆ ರೀ ನಮ್ಮ ಸಮಸ್ಯೆ ಬಗೆಹರಿಸ್ಬೇಕಂತ ನಾವು ಹೇಳ್ಕೊತೀವಿ ಹಾಂ ರೀ ಸ್ವಲ್ಪ ಆದಷ್ಟು ಲಘು ಸರ್ಕಾರ ನಮ್ಮ ಬಗೆಹರಿಸ್ಬೇಕು ನಮ್ಮ ಸಮಸ್ಯೆಗಳು ಏನು ಮಾಡೋದು ವಿಡಿಯೋ ಮಾಡೋ ಅಷ್ಟೇ ಕೆಲಸ ಆಗ್ಬಿಟ್ಟೈತಿಗೆ ಯಾರು ಹೇಳೋರಲ್ಲ ಕೇಳೋರಲ್ಲ ಅವ್ರಿಗೆ ಮತ್ತೆ 500 ರೂಪಾಯಿ ಎರ್ಸ್ಕೊಂಡ್ರೆ ಯಾರು ಕೊಡ್ಬೇಕು ರೊಕ್ಕ 2 ತಾಸಿಗೆ ಹಾಕ್ತಾರೆ 2 ತಾಸು ಬಂದ್ ಮಾಡಿಬಿಡ್ತಾರೆ ಅವ್ರೆ ಕೇಳೋರು ಐತಲ್ಲ ಅವ್ರಿಗೆಲ್ಲ ಏನು ಅನ್ನೋದು ಗೊತ್ತಲ್ಲ ಹಿಂಗೆ ಮಾಡ್ಕೊಂಡ್ರೆ ಜೀವನ ಮಾಡೋದು ಹೆಂಗೆ ಗ್ಯಾಸ್ ಫುಲ್ ಐತಂಪ 2 ತಾಸಿಗೆ ಬಂದ್ ಮಾಡ್ತಾರೆ ಮತ್ತೆ ನೀನೇನು ಹಂಗೆ ಪಾಳೆ ಹಚ್ಚಿದಾಗ 2 ತಾಸಿಗೆ ಬಂದ್ ಮಾಡಿದ್ರಿ ಈಗ ಹಂಗೆ ಮಾಡ್ತಾರನೆ 2 ತಾಸಿಗೆ ಬಂದ್ ಮಾಡ್ತೀರಿ ಹಾಂ ನೀನೇನು ಹಂಗೆ ಪಾಳೆ ಹಚ್ಚಿದ ಮ್ಯಾಗ 2 ತಾಸಿಗೆ ಬಂದ್ ಮಾಡಿದ್ರಿ ರಾತ್ರಿ ಸಂಜೆ ಮುಂದೆ 2 ತಾಸು ಬಂದ್ ಮಾಡ್ತೀರಿ 2 ತಾಸು ಹಾಕ್ತೀರಿ ಅದಷ್ಟು ಸ್ಟಾಕ್ ಇಟ್ಕೊಂಡು 5 ರೂಪಾಯಿ ಏರ್ಸೋದು ಮತ್ತಿಗೆ ಹಾಕೋದು ಮತ್ತೆ ಐತಿ ರೇಟ್ ಈಗ ಅಷ್ಟು ಹಾಕೋರು ಬಿಸಿಲ ಪಾಳೆ ಹಚ್ಚಿ ನಿಂತಾರಲ್ಲ ಅದ ಮತ್ತೆ 2 ತಾಸಿಗೆ ಬಂದ್ ಮಾಡ್ತೀರಿ ಮತ್ತೆ ಬಿಸಿಲಾಗೆಲ್ಲ ಪಾಳೆ ಹಚ್ಕೊಂಡು ನಿಂತಾರ ಮಂದಿ ಮತ್ತೆ ಇಲ್ಲ ಎಲ್ಲರಿಗೂ ಕಂಪಲ್ಸರಿ ಎಲ್ಲರಿಗೂ ಹಾಕಬೇಕಾಕೈತಿ ನೀವು 2 ತಾಸು ಆದ್ಮೇಲೆ 2 ತಾಸು ಬಂದ್ ಮಾಡೋದು ನಿನ್ನೆ ಸಂಜೆ 8 ಗಂಟೆ ಬಂದ್ ಮಾಡ್ರಿ 8 9 8ವರೆಗೆ
ಮತ್ತೆ ನಮ್ದು ಪ್ರಾಬ್ಲಮ್ ಆಗ್ತದೆ ಇರ್ಲಿ ಬಂದವ್ರಿಗೆಲ್ಲ ಹಾಕಿ ಕಳ್ಸಿಬಿಡಕ್ಕಲ್ಲ ಡ್ರೈವರ್ಗಳಿಗೆ ಹಿಂಗೆಲ್ಲ ಸಮಸ್ಯೆ ಮಾಡ್ದೆ ಹೆಂಗೆ ಮತ್ತೆ ಇದ್ರ ಮೇಲೆ ಜೀವನ ನಡೆಸೋರು ಆಟೋದವ್ರಲ್ಲ ಅದು ಅರ್ಥ ಆಕೈತಿ ಮತ್ತೆ ನಮ್ಗೆ ಅರ್ಥ ಆಕೈತಿ ಈಗ ನೀವು ಆಟೋ ಗ್ಯಾಸ್ ಹಾಕಿದ್ರೆ ನಮ್ಮ ಜೀವನ ನಡೆದೆ ಮತ್ತೆ ನೀವು ಹಾಕ್ಲಿಲ್ಲ ಅಂದ್ರೆ ನಾವು ಆಟೋ ಸೈಡ್ ಸುಮ್ಮ ಊರ್ಲ ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಲ್ಲ ಬೆಳಗ್ಲಿಂದ ಚಾಲು ಹಂಗೈತೆ ಹಂಗೆ ಐತೆ ನಮ್ದು ಹಾಂ ನಿನ್ನೆ ನಮ್ದು ಪ್ರಾಬ್ಲಮ್ ಆಗೈತ್ರಿ ಅದು ಹೇಳಿದ್ರೆ ಯಾರು ಕೇಳ್ತಾರೆ